ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಯಾರನ್ನೋದು ಸದ್ಯಕ್ಕೆ ಬೇಡ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಜೆ ಡಿ ಎಸ್ ಸ್ವಲ್ಪವಾಗಿಯೇ ತನ್ನ ಬಾಹುಗಳನ್ನು ಚಾಚ್ತಾ ಇದೆ. 2028ರ ವಿಧಾನಸಭಾ ಚುನಾವಣೆಗೆ ಯಾವೆಲ್ಲ ಸಿದ್ಧತೆಯನ್ನ ಮಾಡಬೇಕು ಅವೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ರಣರಂಗಕ್ಕೆ ಇಳಿದಿದ್ದಾರೆ. ಈ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತೀವಿ. ಹಾಗೆ ಜೆ.ಡಿ.ಎಸ್ನ ಬಿಟ್ಟು ಕಾಂಗ್ರೆಸ್ ಹಾಗೂ ಬಿಜೆಪಿ ಏನ್ ಮಾಡ್ತಾ ಇದೆ ಇದ್ರ ಬಗ್ಗೆಯೂ ಕೂಡ ಮಾತನಾಡೋಣ. ಹಾಗೆ ಬಿಜೆಪಿ ಹಾಗೂ ಜೆ.ಡಿ.ಎಸ್ ಮೈತ್ರಿಯಿಂದ ಯಾರಿಗೆ ಲಾಭ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಈಗ ಪ್ರಸ್ತುತದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಕುರ್ಚಿ ಯಾರಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟು ನಾನು ಇಳಿಯೋದಿಲ್ಲ ಅಂತ ಹೇಳ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರು ನಾನು ಆ ಕುರ್ಚಿಯನ್ನ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರಿಬ್ಬರ ನಡುವೆಯಲ್ಲಿ ಅವರವರ ಶಾಸಕರು ಅವರವರ ಆಪ್ತ ಶಾಸಕರು ಜಗಳ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇದಕ್ಕೆ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿರೋದು. ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಎಂಟ್ರಿನ ಕೊಟ್ಟು ಅಲ್ಲಿರುವಂತಹ ಶಾಸಕರ ಬಳಿಯಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಒಂದು ಗೊಂದಲದ ಗೋಜಿನಲ್ಲಿ ಕಾಂಗ್ರೆಸ್ ಇದ್ರೆ, ಈ ಕಡೆ ಬಿಜೆಪಿ ವಿಚಾರಕ್ಕೆ ಬರುವುದಾದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಕಿತ್ತಾಟಗಳು ನಡೀತಾ ಇದೆ. ಬಿಜೆಪಿಯಲ್ಲಿ ಎರಡು ಬಣಗಳು ಆಗ್ತಾ ಇದೆ. ವಿಜೇಂದ್ರ ಅವರ ವಿರೋಧಿ ಬಣ ಹಾಗೂ ವಿಜೇಂದ್ರ ಅವರ ಪರವಾಗಿರುವಂತಹ ಬಣ. ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ ಆಗ್ಲಿ ಮುಂದುವರಿಲಿ ಅಂತ ಹೇಳಿ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ರೆ, ಅದೇ ಪಕ್ಷದಲ್ಲಿ ವಿಜೇಂದ್ರ ಬೇಡ, ಬೇರೆಯವರಿಗೆ ಆ ಒಂದು ಸ್ಥಾನವನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಡಿಯೂರಪ್ಪ ಶತಾಯಗತಾಯ ವಿಜೇಂದ್ರ ಅವರನ್ನ ಆ ಒಂದು ಕುರ್ಚಿ ಮೇಲಿಂದ ಕೆಳಗೆ ಇಳಿಸೋಕೆ ಕೊಡೋದೇ ಇಲ್ಲ. ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೆಲ್ಲವನ್ನೂ ಕೂಡ ಕಾದು ನೋಡ್ಬೇಕಾಗಿದೆ. ಆದರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಅವರವರೇ ಕಿತ್ತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜೆ.ಡಿ.ಎಸ್ ಮುನ್ನುಗ್ತಾ ಇದೆ. ಇದೇ ಸತ್ಯ ವೀಕ್ಷಕರೇ. ಜೆ.ಡಿ.ಎಸ್ 2028ರ ಚುನಾವಣೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ಅವರು 3 ಸಲ ಸೋತಿರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಐಡಿಯಾಲಜಿಯನ್ನ ಯಾರು ಕೂಡ ಟಚ್ ಮಾಡೋಕ್ಕಾಗೋದಿಲ್ಲ. ಇನ್ನೂ 2.5 ವರ್ಷ ಇದೆ 2028ಕ್ಕೆ. ಆ ಒಂದು ಚುನಾವಣೆಗೆ ಈಗಲೇ ಜನರೊಂದಿಗೆ ಬೆರೆಯಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಣರಂಗಕ್ಕೆ ನಿಲ್ಲಿಸಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್, ಆ ಒಂದು ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಶತಾಯಗತಾಯ ಗೆಲ್ಲಿಸಬೇಕು ಅಂತ ಹೇಳಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಕಣಕ್ಕಿಳಿದು ಫೈಟ್ ಮಾಡಿದ್ರು. ಅದು ಯಾಕೋ ವರ್ಕೌಟ್ ಆದಂಗೆ ಕಾಣಿಸ್ಲಿಲ್ಲ. ತದಾದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಮನಸ್ಸು ಬದಲು ಮಾಡ್ಕೊಳ್ತಾರೆ. ಎಲ್ಲಾ ಕ್ಷೇತ್ರಗಳಿಗೂ ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿರುವಂತಹ ಜೆ.ಡಿ.ಎಸ್ ಕಾರ್ಯಕರ್ತರನ್ನ ಹಾಗೂ ಜೆ.ಡಿ.ಎಸ್ ಅಭಿಮಾನಿಗಳನ್ನ ಹುರಿದುಂಬಿಸುವಂತಹ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇನ್ನೇನು ಅವರ ಈ ಒಂದು ಪರ್ಯಟನೆ ಏನಿದೆ, ಆ ಪರ್ಯಟನೆ ಮುಗಿಯುವ ಹಂತದಲ್ಲಿದೆ. ಇನ್ನೊಂದು ವಿಚಾರ ಹೇಳಬೇಕು ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿ ಅವರು ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿ ಭೇಟಿಯನ್ನ ನೀಡ್ತಾರೋ ಅವೆಲ್ಲ ಕ್ಷೇತ್ರಗಳಲ್ಲಿ ಭಾಷಣವನ್ನ ಮಾಡ್ತಾರೆ. ಆ ಒಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾರೆ. ಆಡಳಿತ ಏನು ಮೈನಸ್ ಆಗಿದೆ ಅನ್ನೋದ್ರ ಬಗ್ಗೆ ಪ್ರತಿ ಸಲವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇರುವಂತದ್ದು. ಹಾಗೆ 2028ಕ್ಕೆ ರಾಜ್ಯದಲ್ಲಿ ಜೆ.ಡಿ.ಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಇದ್ದೇ ಇರುತ್ತೆ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತಾರೆ ಎನ್ನುವಂತಹ ವಿಚಾರವನ್ನ ಪ್ರತಿಯೊಂದು ಬಾರಿಯೂ ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಎಸ್, ಅದರಲ್ಲೂ ಕೂಡ ಯಾದಗಿರಿಯಲ್ಲಿ ಈ ಮಾತನಾಡ್ತಾರೆ ಅವರು. ರಾಜ್ಯದಲ್ಲಿ ಮುಂಬರುವಂತಹ 2028ರಲ್ಲಿ ಜೆ.ಡಿ.ಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಪೂರ್ಣ ಪ್ರಮಾಣದ ಸರ್ಕಾರ ರಚನೆಗೊಂಡು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಾರೆ. ಇದು ಶತಸಿದ್ಧ ಅಂತ ಹೇಳಿ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಎಲ್ಲಿ? ಯಾದಗಿರಿಯಲ್ಲಿ. ಆ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ತಂದೆ ಕುಮಾರಸ್ವಾಮಿ ಅವರಿಗೆ ಕುರ್ಚಿಯನ್ನ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವರು ಓಡಾಡ್ತಾ ಇರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೋದಲ್ಲೆಲ್ಲ ಸನ್ಮಾನ ಆಗ್ತಾ ಇದೆಯಾ? ಇಲ್ಲ. ಅವರಿಗೂ ಕೂಡ ಅಡೆತಡೆಗಳಾಗ್ತಾ ಇದೆ. ಅಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಬಾಯಿಗೆ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಅದೆಲ್ಲವನ್ನೂ ಕೂಡ ಅಲ್ಲಗಳೆದು ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇದ್ದಾರೆ. ನೀನ್ ಟೂರ್ ಮಾಡ್ಕೊಂಡು ಹೋಗ್ತಾ ಇರು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿಗೆ ಆವಾಜ್ ಹಾಕಿದ್ದಂತಹ ಶಾಸಕ ಈಗ ಎಚ್.ಡಿ. ಕುಮಾರಸ್ವಾಮಿ ಬಂದಾಗ ಕಾಲಿಗೆ ಬಿದ್ದಿರುವಂತಹ ಸನ್ನಿವೇಶಗಳು ಇದೆ. ಇದು ಮಂಡ್ಯ ಸುದ್ದಿ ಹೇಳ್ತಾ ಇದ್ದೆ ನಾನು. ಮಂಡ್ಯದಲ್ಲಿ ಜೆ.ಡಿ.ಎಸ್
ಸದಸ್ಯತ್ವ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಗಣಿಗ ರವಿಕುಮಾರ್ ಅವರಿಗೆ ಲಾಟರಿಯ ಶಾಸಕರಾಗಿದ್ದರ ಬಗ್ಗೆ ವ್ಯಂಗ್ಯವನ್ನ ಆಡಿದ್ರು. ಈ ವಿಚಾರವಾಗಿ ಗಣಿಗ ರವಿ ಅವರು ಮಾತನಾಡ್ತಾರೆ, ನೀನು ಟೂರ್ ಮಾಡ್ಲಿಕ್ಕೆ ಬಂದಿದ್ದು ಟೂರ್ ಮಾಡ್ಕೊಂಡು ಹೋಗು ಅಂತ. ಆದ್ರೆ ತದಾದ ನಂತರ HD ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಾಗ ಗಣಿಗ ರವಿ ಅವರು ಕಾಲಿಗೆ ಬೀಳ್ತಾರೆ. ಇವೆಲ್ಲ ಘಟನೆಗಳು ಕೂಡ ಆ ಒಂದು ಯಾತ್ರೆಯಲ್ಲಿ ನಡೀತಾ ಇರುವಂತದ್ದು. ರಾಜ್ಯದಲ್ಲಿರುವಂತಹ ರಾಕ್ಷಸರ ಅಧಿಕಾರ ಅಂತ ಹೇಳಿ ಕಾಂಗ್ರೆಸ್ ಅಧಿಕಾರವನ್ನ, ಸರ್ಕಾರವನ್ನ ಟೀಕೆ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಹೋದಲ್ಲಿ ಕಾಂಗ್ರೆಸ್ ಏನು ಮೈನಸ್ ಮಾಡ್ತಾ ಇದೆ, ಏನು ತಪ್ಪು ಮಾಡ್ತಾ ಇದೆ ಎನ್ನುವುದರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಒಂದು ಕಾರ್ಯಕರ್ತರಿಗೆ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಮುಕ್ತವಾದ ಆಳಂದವನ್ನ ಮಾಡ್ತೀನಿ ಅಂತ ಹೇಳಿ ಆ ಒಂದು ಆಂದೋಲನಕ್ಕೆ ಕರೆಯನ್ನ ಕೂಡ ಕೊಡ್ತಾರೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅವರೇ ನಿಮ್ಮ ಶಾಸಕರನ್ನ ನೀವು ಉಳಿಸ್ಕೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ಗೆ ತೊಡೆ ತಟ್ಟಿ ನಿಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಶತಾಯಗತಾಯ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಪಂಚಾಯತ್ ಕಟ್ಟಿರೋ ತರ ಕಾಣಿಸ್ತಾ ಇದೆ. ಇನ್ನು ಕಲಬುರಗಿ ಕಡೆಯಲ್ಲೂ ಹೋದಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ಶ್ವೇತ ಪತ್ರವನ್ನ ಹೊರಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಲೆಕ್ಕ ಹಾಕಿ ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ಸೋಲನ್ನ ಮೆಟ್ಟಿಲನ್ನಾಗಿ ಮಾಡಿಕೊಳ್ತೇನೆ ಅಂತ ಹೇಳಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದು ಎಲ್ಲವೂ ಕೂಡ JDS ಪಕ್ಷಕ್ಕೆ ಪ್ಲಸ್ಸೇ ಆಗುತ್ತೆ. ಅದಾದ್ಮೇಲೆ JDS ತನ್ನ ಒಂದು ಅಖಂಡ ಬಾಹುವನ್ನ ಹೇಗೆ ಚಾಚಬೇಕು ಅನ್ನುವಂತಹ ವಿಚಾರವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ HD ಕುಮಾರಸ್ವಾಮಿ ಅವರು ಮಾಡಿಕೊಂಡಿದ್ದಾರೆ. ಈಗ ಬಿಜೆಪಿ JDS ಮೈತ್ರಿ ಬಗ್ಗೆ ಮಾತನಾಡೋಣ. ಬಿಜೆಪಿಗೆ ಹೊಡೆತವನ್ನ ಕೊಟ್ಟು ನಿಲ್ತಾ ಇದೆ JDS. ಯಾಕಂದ್ರೆ JDS ಚತುರ ಬುದ್ಧಿಯಿಂದ ಮುನ್ನುಗ್ತಾ ಇದ್ರೆ ಬಿಜೆಪಿ ಒಳ ಜಗಳ ಬಗ್ಗೆಯೇ ಮಾತನಾಡ್ತಾ ಇದೆ. ಇನ್ನು ರಾಜ್ಯಾಧ್ಯಕ್ಷರು ಫಿಕ್ಸ್ ಮಾಡೋದ್ರಲ್ಲಿ ಅದು ಕಾಲ ಕಳೀತಾ ಇದೆ ಹೊರತು ಏನು ಮಾಡಬೇಕು, ಇನ್ನು 2.5 ವರ್ಷ ಇದೆ, ಚಂದ್ರನ ಹೇಗೆ ಸೆಳಿಬೇಕು ಅನ್ನೋದ್ರಲ್ಲಿ ಸ್ವಲ್ಪ ವೀಕ್ ಆಗ್ತಾ ಇದೆ. ಇನ್ನು ಆಗ್ಲೇ ಹೇಳ್ತಾ ಇದೆ, ಕಾಂಗ್ರೆಸ್ ವಿಚಾರಕ್ಕೆ ಬರುವುದಾದ್ರೆ ಗ್ಯಾರಂಟಿಯಲ್ಲಿ ಸರಿಯಾದ ಹಣ ಬಿಡುಗಡೆ ಆಗ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಎಲ್ಲರೂ ಕೂಡ ಕ್ವಶನ್ ಮಾರ್ಕ್ ಅಲ್ಲೇ ಇದ್ದಾರೆ. ಏನ್ ಮಾಡಬೇಕು, ಮುಂದಿನ ಸಲ ಯಾವ ಸರ್ಕಾರವನ್ನ ತರಬೇಕು ಅಂತ. ಇವೆರಡು ಗ್ಯಾಪ್ ಅನ್ನ ಬಳಸಿಕೊಂಡು JDS ಮುನ್ನುಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಂದೆ CM ಮಾಡ್ತಾರಾ ಇಲ್ವಾ, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕಾದು ನೋಡ್ಬೇಕಾಗ್ತದೆ. ಇದು ಈ ಕ್ಷಣದ ವರದಿ. ಕುತೂಹಲಕಾರಿ ಸುದ್ದಿ ಅಪ್ಡೇಟ್ಸ್ಗಳಿಗಾಗಿ ನ್ಯೂಸ್ ಟುಡೇ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.